ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸುಲಭವಾಗಿ ಮನೆಯಲ್ಲೇ ಮಸಾಲೆ ಪುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಹವೀಜ, ಜೀರಿಗೆ, ಲವಂಗ, ಚಕ್ಕೆ, ಬೆಳ್ಳುಳ್ಳಿ ಮತ್ತು ಶುಂಠಿ. ನಾನು 50 ಗ್ರಾಮ್ನಷ್ಟು ಬಟಾಣಿನ ನೆನೆ ಹಾಕ್ಕೊಂಡಿದ್ದೀನಿ. ಒಣ ಬಟಾಣಿ ಇವು. ನೀವು ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಒಣ ಬಟಾಣಿನ ನೆನೆ ಹಾಕ್ಕೋಬೇಕು. ಇವು 8ರಿಂದ 10 ತಾಸು ನೆನಿಬೇಕು. ಮತ್ತು 2 ಆಲೂಗಡ್ಡಿನ ನಾನು ತೊಳೆದ್ಬಿಟ್ಟು ಕೆತ್ತಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ, ಮೇಲಿನ ಸಿಪ್ಪೆ ತೆಗೆದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಬೇಯಿಸೋದಕ್ಕೆ. ಮತ್ತು 1.5 ಗ್ಲಾಸ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೋಡಿರಿ. ನೀರು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿರಿ. ಒಂದು 5ರಿಂದ 6 ಸೀಟಿ ಬರಬೇಕದು. ಇವಾಗ ನೋಡಿ 5ರಿಂದ 6 ಸೀಟಿ ನಾನು ಹೊಡಿಸಾದ್ಮೇಲೆ ಇವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಒಂದು ಚಮಚದಷ್ಟು ಬಟಾಣಿನ ನಾನು ಒಂದು ಸಣ್ಣ ಬಟ್ಲದಲ್ಲಿ ರುಬ್ಬೋದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಒಂದು ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೋಬೇಕು. ಮತ್ತು ಶುಂಠಿನ ಸ್ವಲ್ಪ ಶುಂಠಿ ಹಚ್ಕೊಂಡಿದ್ದೀನಿ ನೋಡಿರಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಳು, ಒಂದು ಸ್ವಲ್ಪ ಚಕ್ಕೆ, ಮತ್ತು ಒಂದು 3 ಲವಂಗ ತೊಗೊಂಡಿದ್ದೀನಿ. 2ರಿಂದ 3 ಲವಂಗ ಹಾಕ್ಕೋಬೇಕು. ಒಂದು ಸ್ವಲ್ಪ ಹವೀಜ ಅಂದರೆ ಧನಿಯಾ ಅಂತಿರಲ್ರಿ ಅದು. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಡಿಸ್ಕೊಳ್ಳಿ. ಉರಿ ಸಣ್ಣಗೆ ಇಟ್ಕೊಳ್ರಿ. ಇವಾಗೊಂದು ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಬೇಕಂದರೆ, ನೀವು ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ನೋಡಿ ಹಾಕ್ಕೊಳ್ರಿ, ಇನ್ನೊಂದೇನೋ 2. ಇದು 4 ಇದು ಕರೆಕ್ಟ್ ಆಯ್ತು ಅಂತ ನಾನು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ನಾನು ಒಂದು ದೊಡ್ಡ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಾಡಿಸ್ಕೋಬೇಕು. ಈಗ ಅವು ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ಚೆನ್ನಾಗಿ ಕಾಡಿಸ್ಕೊಂಡು ಹುರ್ಕೊಳ್ಳಿ. ಇವಾಗ ನೋಡಿ ಟೊಮೆಟೊ ಮೆತ್ತಗಾಗಿದೆ. ಗ್ಯಾಸ್ ಆರಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ, ರುಬ್ಬೋದಕ್ಕೆ. ಇವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಪುದೀನಾನ ತೊಳೆದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಬಟಾಣಿನ ರುಬ್ಬಿದ್ದು ಒಂದು ಚಮಚ ತೊಗೊಂಡಿದ್ವಲ್ರಿ ಕುದ್ದಿದ್ದು, ಹಾಕ್ಕೋತಾ ಇದ್ದೀನಿ ನೋಡಿರಿ. ಅದನ್ನು ಒಂದು ಅರ್ಧ ಬಟ್ಲು ನೀರು ಹಾಕ್ಕೋಬೇಕು ರುಬ್ಬೋದಕ್ಕೆ. ನಾವು ಬಟಾಣಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಅದು ತಿಕ್ನೆಸ್ ಬರುತ್ತೆ. ಅದ್ರ ಸಂಬಂಧ ಬಟಾಣಿ ಹಾಕ್ಕೊಂಡು ರುಬ್ಕೋಬೇಕು ಬೇಯಿಸಿದ ಬಟಾಣಿನ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಒಂದು ಚಮಚ ಎಣ್ಣೆ ಹಾಕ್ಕೊತೀನಿ. ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಚಮಚ ಅರಿಶಿನ ಮತ್ತು ಒಂದು ಚಮಚ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಕಾಡಿಸ್ಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಹಾಕ್ಕೋಬೇಕ್ರಿ. ಆ ಮಸಾಲೆನ ಚೆನ್ನಾಗಿ ಈಗ ಕಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಒಂದು 30-40 ಸೆಕೆಂಡು ಚೆನ್ನಾಗಿ ಕಾಡಿಸ್ಕೊಳ್ಳಿ. ಆಮೇಲೆ ಅದು ರುಬ್ಬಿದ್ದು ಜಾರ್ ಇದೆಯಲ್ಲ, ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ರಿ ಮಸಾಲೆಗೆ ನೀರನ್ನ. ಉರಿ ಸಣ್ಣಗೆ ಇಟ್ಕೊಳ್ರಿ. ಈ ಥರ ಚೆನ್ನಾಗಿ ಕಾಡಿಸ್ಕೋಬೇಕು. ಅದು ಮಸಾಲೆ ಕುದ್ದಾದ್ಮೇಲೆ ಬಟಾಣಿ ಮತ್ತು ಆಲೂಗಡ್ಡೆ ಕುದ್ದಿದ್ದೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮಸಾಲೆ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ನೀವು ನೀರು ಬೇಕಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ನೀವು ನೀರು ಹಾಕ್ಕೋಬೋದು. ತಿಳಿವಾಯ್ತು ಅಂತ ಅನ್ಕೋಬೇಡ್ರಿ, ಯಾಕಂದರೆ ಇದು ಆರಿದ ಮೇಲೆ ಬಟಾಟಿ ನಾವು ಬೇಯಿಸಿ ಹಾಕಿರ್ತೀವಲ್ಲ ಅದು ಆರಿದ ಮೇಲೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕಿದು ನೀರಾದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಕೊನೆಯದಾಗಿ ಅದೆಲ್ಲ ಮುಗೀತು ಅಂತ ಅಂದಮೇಲೆ ಲಾಸ್ಟಿಗೆ ನಾವು ಉಪ್ಪು ಸೇರಿಸ್ಕೋಬೇಕು. ಇದಕ್ಕೆ 2 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ. ನೀವು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡ್ಮೇಲೆ 1 ನಿಮಿಷ ಕುದಿ ಬಂದಮೇಲೆ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡಿ. ಇವಾಗ ಒಂದು ಪ್ಲೇಟ್ ತೊಗೊಂಡು ನಾನು ಒಂದು 7ರಿಂದ 8 ಪೂರಿ ಹಾಕ್ಕೊಂಡಿದ್ದೀನಿ. ಅವನ್ನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈ ಥರ ಕೈಯಿಂದ ಪುಡಿ ಮಾಡಿ ಹಾಕ್ಕೋಬೇಕು. ಆಮೇಲೆ ಇದು ಮಸಾಲೆ ಮಾಡಿ ಇಟ್ಕೊಂಡಿದೆ ಅಲ್ರಿ, ಇದು ಅದನ್ನು ಅದ್ರ ಮೇಲೆ ಹಾಕ್ಕೋಬೇಕು. ಸುತ್ತಲೂ ಚೆನ್ನಾಗಿ ಹಾಕ್ಕೊಳ್ಳಿ ಮಸಾಲೆನ ಪೂರಿ ಮೇಲೆ. ಮಸಾಲೆ ಹಾಕ್ಕೊಂಡಾದ್ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೋಬೇಕು.
ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿದ ಟೊಮೆಟೊ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೇಲೀಗ ಸೇವ್ ಹಾಕ್ಕೋತಾ ಇದ್ದೀನಿ ನೋಡಿರಿ. ಈಗ ನೋಡಿ ಮನೆಯಲ್ಲೇ ಸುಲಭವಾಗಿ ರುಚಿಯಾಗಿ ಮಸಾಲೆ ಪುರಿ ರೆಡಿ ಆಯ್ತು ನೋಡಿರಿ. ಈಗ ಇದನ್ನು ಟೇಸ್ಟ್ ಮಾಡಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ ನೋಡಿ, ತುಂಬ ಸೂಪರ್ ಆಗಿದೆ. ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.